ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಆದರೆ ರೇವಣ್ಣ ಅವರು ನಿಮ್ಮನ್ನು ಭೇಟಿ ಮಾಡಿ ಹೋಗಿದ್ದಾರೆ. ಸಿಎಂ ಅಶೋಕನ ಭೇಟಿ ಮಾಡಿ ಹೋಗಿರ್ಬೋದು. ಅದಕ್ಕೆ ನಾನು ತನಿಖೆ ಮಾಡುವಂತ ಯಾಕೆ ಹೇಳ್ತಾ ಇದ್ದೀನಿ? ನನ್ನ ಭೇಟಿ ಮಾಡಿದರೆ ನಾನು ಯಾಕೆ ಹೇಳ್ತಾ ಇದ್ದೆ ತನಿಖೆ ಮಾಡುವಂತ? ಅದಕ್ಕೆ CBI ತನಿಖೆ ಕೊಡಿ ಅಂತ. ಯಾರ ಫೋನ್? ನನ್ನ ಫೋನ್ ತಗೊಳ್ಳಿ. ನನ್ನ ಫೋನ್ ಕಾಲ್ನೂ ರೇವಣ್ಣ ಅವರು ನನಗೆ ಎಷ್ಟು ಸರಿ ಮಾಡಿದರು, ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದರು ತಗೊಂಡ್ಲಿ, ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ, ಗೊತ್ತಾಗ್ತತೆ. ಓಡೋಗಿ ಬಿಟ್ಟಿದ್ದು ಯಾರಪ್ಪ? ಪೆನ್ ಡ್ರೈವ್ ಬಂದು 2 ತಿಂಗಳಾಯಿತು. 2 ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ. ಒಂದು FIR ಮಾಡೋಕ್ಕೆ 5 ನಿಮಿಷದ ಟೈಮು. ಯಾವುದ್ಯಾವುದೋ ಈಗ ಅವರು ನಮ್ಮ ಮಂಗಳೂರು MLA ಮೇಲೆ, ಪೂಂಜಾ ಮೇಲೆ 5 ನಿಮಿಷಕ್ಕೆ FIR ಮಾಡ್ತೀರಾ? 5 ನಿಮಿಷಕ್ಕೆ. ಈ ಪ್ರಜ್ವಲ್ ರೇವಣ್ಣನ ಮೇಲೆ 2 ತಿಂಗಳಾಗೈತೆ ಇದೆಲ್ಲ ಬಂದು. ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ. ಅಲ್ಲಿರೋ ಹಾಸನದಲ್ಲಿರೋ 20 ಪೊಲೀಸ್ ಸ್ಟೇಷನ್ ಇದೆ, 20ಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ. ಅಷ್ಟಿದ್ರೂ ಅವ್ರ ಮೇಲೆ FIR ಯಾಕೆ ಮಾಡಲಿಲ್ಲ? ಅವ್ರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಮಾಡಿದ್ದಾರೆ, ಸುರ್ಜೇವಾಲಾ ಒಂದು ಟೀಮ್. ಅದರಲ್ಲಿ DK ಶಿವಕುಮಾರು, ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ. ಆ ಟೀಮಲ್ಲಿ ಏನು ಮಾಡಿದ್ರು, ಇದನ್ನು ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ, ನಾವು ರಾಜ್ಯದಲ್ಲಿರೋರನ್ನೇ ಬೈಬೇಕು, BJP ಅವ್ರನ್ನ, JDS ಅವ್ರನ್ನ. ಆದರೆ ಇದನ್ನು ನರೇಂದ್ರ ಮೋದಿಗೆ ಟ್ಯಾಗ್ ಮಾಡಬೇಕಾದ್ರೆ ಅವ್ರನ್ನ ಓಡೋಕ್ಕೆ ಬಿಟ್ಬಿಡ್ಬೇಕು. ಅವ್ನ ಫ್ಲೈಟ್ ಹಕ್ಕಿದ ತಕ್ಷಣ, ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ ಇದು. ನಮ್ಮ BNU ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ನಮ್ಮ ಸಂಬಂಧಪಟ್ಟಿಲ್ಲ, ಇದು ಮೋದಿಯವರಿಗೆ ಅಂತೇಳಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗನ್ನು ಮಾಡಿದ್ದಾರೆ. ಈ 4 ಜನ ಒಂದು ಇಂಡೋರ್ ಮೀಟಿಂಗನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾಡಿ ಈ ಥರ ಅವ್ರನ್ನ ಓಡೋಗೋಕ್ಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್, ಅದವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ, ಓಡೋದ್ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋಂಥ ಪ್ರೀ ಪ್ಲ್ಯಾನ್ ಇದು. ಅದಕ್ಕೋಸ್ಕರ ಮೋದಿಯನ್ನು ಇಲ್ಲಿ ತರಬೇಕು ಪಿಕ್ಚರ್ಗೆ, ಅದಕ್ಕೋಸ್ಕರ ಮಾಡಿರೋದು. ಇವ್ರು ಇವತ್ತಿಗೆ ಕತ್ತೆ ಕಾಯ್ತಾ ಇದ್ದಾರೆ, ಇವರು ಕತ್ತೆ ಕಾಯ್ತಾ ಇದ್ರು. ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ, ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವ್ರಿಗೂ ಕತ್ತೆ ಕಾಯ್ತಾ ಇದ್ರ. ಏರ್ಪೋರ್ಟ್ ಬೇಡಪ್ಪ, ಕೇಂದ್ರ ಸರ್ಕಾರಕ್ಕೆ ಬೇಡ, ಅವ್ರ ದೂರ ಅವರೇ ನರೇಂದ್ರ ಮೋದಿ. ಏರ್ಪೋರ್ಟ್ ಅಥಾರಿಟಿಗೆ ಒಂದು ಲೆಟ್ರ್ ಬರಿಬೋದು ಆಯ್ತಲ್ಲ. ಈ ಥರ ಎಲ್ಲ ಬಂದಿರೋದ್ರಿಂದ ಇವನು ಓಡೋಗ್ಬೋದು. ನಾವು ಮುಂದೆ ಬಂಧಿಸುವಂಥ ಒಂದು ಸಾಧ್ಯತೆ ಇದೆ. ನಮ್ಮ ಇಂಟೆಲಿಜೆನ್ಸಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಈ ಥರ ಎಲ್ಲ ಬಂದಿದೆ ಪೆನ್ ಡ್ರೈವು, ನಮ್ಮ ಇಂಟೆಲಿಜೆನ್ಸಿಯವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಪಿಕಾಕ್ಷರಿಯಾಗಿ ಇವ್ರನ್ನ ಬಿಡಬೇಡಿ ಆಚೆ ಅಂದಿದ್ರೆ ಮುಗಿದೋಗಿತ್ತು. ಬಿಟ್ಟಿಲ್ಲ, ಯಾಕೆಂದರೆ ನಿಮ್ಮ ಮೀಟಿಂಗಲ್ಲಿ ಡಿಸೈಡ್ ಆಯಿತು. ಅವ್ರು ಯಾರೋ ಡೆಲ್ಲಿ ಸುರ್ಜೇವಾಲಾ ಮೀಟಿಂಗಲ್ಲಿ ತೀರ್ಮಾನ ಆಯಿತು, ಮೋದಿನ ಸಿಕ್ಸ್ಬೇಕು ಇದರಲ್ಲಿ. ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿಯವ್ರ ಪಾತ್ರ ಬರಲ್ಲ. ಫ್ಲೈಟಲ್ಲಿ ಹೋದ್ಮೇಲೆ ಅವ್ರನ್ನ ಬೇರೆ ದೇಶಕ್ಕೆ ಹೋದರೆ ನೋಡ್ರಿ ನಮಗೇನು ಬರಲ್ಲ ಇದು, ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗೆ ಹೋದರು, ಹೆಂಗೆ ಫ್ಲೈಟಲ್ಲಿ ಹೆಂಗೆ ಹೋದರು ಅಂತ ಎಲ್ಲ ಕೇಳ್ಬೋದು ಅಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ಮಾಡಿದ್ದಾರೆ ಅಷ್ಟೇ. ಅದರಿಂದ ಇದರಲ್ಲಿ ಓಡೋಗಕ್ಕೆ ಬಿಟ್ಟಿರೋದೇ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಅಪಾದನೆ.